ನಮಸ್ಕಾರ. ಉಪೆ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್ ಜಿ ಬಿರಾದರ್. 4/3/2026ರಂದು ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ರಡುಗಂಬ ದೇಶಮುಖ್ ಮನೆತನದಲ್ಲಿ 300 ವರ್ಷದಿಂದ ಈ ರಡುಗಂಬ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ. ಈ ಹಬ್ಬವನ್ನು ಊರಿನ ಎಲ್ಲ ಸಾರ್ವಜನಿಕರು ಹಾಗೂ ಹಳ್ಳಿಯಿಂದ ಬಂದ ಎಲ್ಲ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆ ಮಾಡಿದೆ. ಈ ರಡುಗಂಬ ಇಂದು ಬಸವರಾಜ್ ದೇಶಮುಖ್ ಹಾಗೂ ಡಾಕ್ಟರ್ ಲಲ್ಲಿಂಗ್ ದೇಶಮುಖ್, ಮಲ್ಲಿಕಾರ್ಜುನ್ ದೇಶಮುಖ್ ಹಾಗೂ ದೇಶಮುಖ್ ಪರಿವಾರ ಇವರ ನೇತೃತ್ವದಲ್ಲಿ ರಡುಗಂಬ ಜಾತ್ರಾ ಮಹೋತ್ಸವವನ್ನು ನಡೆಯಿತು. ಹಾಗೂ ಊರು ಜನರು ಹಾಗೂ ಹಳ್ಳಿಯಿಂದ ಬಂದ ಭಕ್ತಾದಿಗಳು ರಡುಗಂಬ ಊರಿನ ಭಕ್ತಾದಿಗಳಾದ ಅಮೃತ್ ಗಾಡ್ರೆ ಹಾಗೂ ಸತೀಶ್ ಗಂಗಾ ಪೊಲೀಸ್ ಹಾಗೂ ಶ್ರೀಕಾಂತ್ ಮಂದುಕೋರೆ, ರತಿಕಾಂತ್ ಮಳೆಗೆ ಹಾಗೂ ಚಂದ್ರಕಾಂತ್ ಸಂತೋಷ್, ಉಮೇಶ್, ಅರುಣ್ ಖಾನಾಪುರೆ, ಸ್ವಾತಿಕ್ ಅಲಿ ವಿಲಾಸ್ಪುರ್ ಹಾಗೂ ಉಮಾಕಾಂತ್ ಮಸ್ಕಲೆ ಹಾಗೂ ಸುಭಾಷ್ ದೇಶಮುಖ್ ಹಾಗೂ ಮುಂತಾದ ಊರಿನ ಗಣ್ಯರು ಸಹ ಇದರಲ್ಲಿ ಭಕ್ತಾದಿಗಳು ಹಲವಾರು ಹಳ್ಳಿಗಳಿಂದ ಬಂದಂಥ ಭಕ್ತಾದಿಗಳು ಸಹ ಉಪಸ್ಥಿತರಿದ್ದರು. ಸದಾ ನೋಡ್ತಾ ಇರಿ ಉಪೆ ನ್ಯೂಸ್, ನೇರ ನಿತ್ಯ ನಿರ್ಭೀತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ತಾಲೂಕಿನ ದೇಶಮುಖ್ ವಡಗಾಂವ್ ಗ್ರಾಮದಲ್ಲಿದ್ದೇವೆ. ಇನ್ನು ರಡುಗಂಬ ಜಾತ್ರೆ ಮಹೋತ್ಸವದಲ್ಲಿ ನಮ್ಮ ಬಸವರಾಜ್ ದೇಶಮುಖ್ ಅವರ ಸುಪುತ್ರರಾದ ಡಾಕ್ಟರ್ ಸಾಹೇಬ್ ಅವ್ರ ಜೊತೆಯಲ್ಲಿ ರಡುಗಂಬ ಜಾತ್ರೆ ಮಹೋತ್ಸವ ಬಗ್ಗೆ ವಿವರಣೆ ತಿಳಿದುಕೊಳ್ಳೋದು. ನಮ್ಮ ಊರ ಗ್ರಾಮದ ವಡಗಾಂವ್ ದೇಶಮುಖ್ ಗ್ರಾಮದ ವೀರಭದ್ರೇಶ್ವರ ಪಾದಕ್ಕೆ ನಮಸ್ಕರಿಸಿ ಇವತ್ತಿನ ವಡಗಾಂವ್ ದೇಶಮುಖ್ ಮೂಲದಲ್ಲಿ ರಣಗಂಬ ರಣಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವರ್ಷ 100 ವರ್ಷದಿಂದ ಇತಿಹಾಸದಿಂದ ಪರಂಪರೆಯಿಂದ ನಮ್ಮ ದೇಶಮುಖ್ ಮನೆತನರಾದ ವಕೀಲರಾದ ಪೂಜ್ಯ ಶರಣಬಸಪ್ಪ ದೇಶಮುಖ್ ಹಾಗೂ ಬಸವರಾಜ್ ದೇಶಮುಖ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ರಣಜೋತ್ಸವ ತಾಲೂಕಿನ ಹೆಚ್ಚಿನ ರಣಗಂಬವನ್ನು ಎಲ್ಲರೂ ಭಕ್ತರು ಕೂಡಿ ಕೈ ಹಾಕಿ ರಣಗಂಬ ಜಾತ್ರೆಯನ್ನು ಆಚರಿಸಲಾಗುತ್ತದೆ. ಬಣ್ಣ ಬಣ್ಣದ
ಬಡಿಯನ್ನು ಕಟ್ಟಿ ದೇವರಿಂದ ಶಕ್ತಿ ಭಕ್ತಿಯಿಂದ ಈ ಪವಿತ್ರ ಜಾಗದಲ್ಲಿ ಈ ಪವಿತ್ರ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ. ಎಲ್ಲಾ ಭಕ್ತಾದಿಗಳನ್ನು ನಾನು ಕೇಳ್ಕೊತೀನಿ, ಎಲ್ಲರೂ ಬಂದು ದರ್ಶನ ತಗೊಂಡು ನಮ್ಮೆಲ್ಲರ ಊರಿನ ಶ್ರದ್ಧಾ ಕರುಣೆ ತೃಪ್ತಿ ಎಲ್ಲ ನಮ್ಮ ಊರಿಗೆ ಸಿಗ್ಲಿ ಅಂತ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಮೃದ್ಧಿ ರಣವಿಜಯ ಉತ್ಸವಕ್ಕೆ ರಣಗಂಬಾ ಜಾತ್ರೆ ದೇವಿಯನ್ನು ನಿಮ್ಗೆಲ್ಲರಿಗೂ ತುಂಬಿಕೊಡ್ಲಿ ಅಂತ ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸರ್, ಇದು ಎಷ್ಟು ವರ್ಷ? ಇದು ನೂರಾರು ವರ್ಷಕ್ಕಿಂತ ಹಿಂದೆ ನಾವು ನಮ್ಮ ಪುರಾಂತರ ಎಲ್ಲ ನಮ್ಮ ಹಿರಿಯರು ಹೆಂಗ್ ಮಾಡ್ತಾ ಇದ್ದಾರೆ ಅದೇ ಮನೆತನದ ನಾವು ಇವತ್ತು ಮೊಮ್ಮಕ್ಕಳಾಗಿ ನಾನು ಡಾಕ್ಟರ್ ಅಲ್ಲಂ ಪ್ರಭು, ನಮ್ಮ ಸಹೋದರ ಮಲ್ಲಿಕಾರ್ಜುನ್ ದೇಶಮುಖ್, ಕುಮಾರ್ ದೇಶಮುಖ್, ನಮ್ಮ ಮಿತ್ರರಾದ ಅಂಕುಶ್ ಮಹಾಜನ ಎಲ್ಲರೂ ಕೂಡಿ ಇವತ್ತು ಊರಿನ ಬೇರೆ ಹಳ್ಳಿಗಳೆಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಂದ ಎಲ್ಲರೂ ಬಂದು ನಾವು ದರ್ಶನ ಕೊಡ್ಕೊತೀವಿ. ಸರ್, ಇದು ನಿಮ್ಮ ರಣಗಂಬ ಐತಲ್ಲ, ಇದು ಸುಮಾರು 60 ಫೀಟ್ಗಿಂತ ಹೆಚ್ಚಿಗೆ ರಣಗಂಬ. ಎಲ್ಲರೂ ಕೂಡಿ ಎಲ್ಲರೂ ಕೈ ಹಚ್ಚಿ ಎಲ್ಲರೂ ಎಲ್ಲ ಜಾತಿದವರು, ಯಾವುದೇ ಜಾತಿ ಭೇದ ಭಾವ ಇರ್ಲಾರ್ದೆ ಎಲ್ಲ ಜಾತಿದವರು ಕೂಡಿ ಮತ್ತು ಹಾಗೆ ಹೆಣ್ಮಕ್ಳು ಎಲ್ಲ ಉಪಸ್ಥಿತಿ ಎಲ್ಲರೂ ಕೂಡಿ ಇದು ಜಾತ್ರೆಯನ್ನು ಆಚರಿಸಲಾಗುತ್ತದೆ. ಇವತ್ತು ರಾತ್ರಿ ಇಳಿಸಿ 6 ಗಂಟೆ ಎಲ್ಲ ಊರ್ದವ್ರು ಎಲ್ಲರೂ ಬಂದು ಉಡಿ ತುಂಬ್ತಾರೆ. ತುಂಬಿ ಎಲ್ಲ ಪ್ರಸಾದ ಮಾಡ್ಕೊಂಡು ಅವ್ರವ್ರ ಮನೆಗೆ ಮಾಡಿ ಇಡೀ ನೈವೇದ್ಯ ತೋರಿಸಿ ಉಡಿ ತುಂಬಿ ಹೋಗ್ತಾರೆ. ನ್ಯೂಸ್ ಬೀದರ್ 24x7 ವರದಿಗಾರರು ಜಯವಂತ್ ಮೇತ್ರೆ, ಚಿಂತಾಕಿ. ಒಂದು ಹಿಂದೆ ಹೆಣ್ಮಕ್ಳು ದಾನ ಮಾಡಿ ಪಡೆದು ಮತ್ತು ಸಾಯಂಕಾಲ ಇಳಿಸಿ ಅದರ ಉತ್ಸವವಾಗಿ ನಾವು ಆಚರಣೆ ಮಾಡ್ತೇವೆ. ಹುಣ್ಣಿಯಾಗಿ ಹುಣ್ಣಿಯಾಗಿ 2 ದಿವಸಕ್ಕೆ ಸುಮಾರು ಬಹಳ ಪರಂಪರೆಯಿಂದ ಇದೆ. ಯಾವ ಹುಟ್ಟಿದೆ ಯಾವಾಗ ಕೆತ್ತಿದೆ ಅವಾಗ ಹಿಡಿದು ನಾವು ಸುಮಾರು 100